ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ವ್ಲಾಗ್ಸ್ ಇನ್ ಕನ್ನಡ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದೇನು ಸ್ಟಾರ್ಟಿಂಗ್ಗೆ ಮೆಹಂದಿ ಹಾಕ್ಕೊಂಡಿರೋದು ತೋರಿಸ್ತಿದ್ದಾಳೆ ಅಂತ ಅನ್ಕೊತಾ ಇದ್ದೀರಾ? ಎಸ್ ಗಾಯ್ಸ್, ನನ್ನ ತಂಗಿಗೆ ಹೂ ಮುಡ್ಸೋ ಶಾಸ್ತ್ರ ಆಯಿತು. ಅದು ಮೆಹಂದಿ ಕರೆಕ್ಟಾಗಿ ಹಾಕ್ಕೊಂಡಿರಲಿಲ್ಲ. ಇದು ಬೇರೆ ದಿನ ಹಾಕ್ಕೊಂಡಿರೋಂಥ ಮೆಹಂದಿ ಬಂದು ಹೂ ಮುಡ್ಸೋ ಶಾಸ್ತ್ರ ಆಗಿ 4 ದಿನ ಆದಮೇಲೆ ನಾನು ಮೆಹಂದಿನ ಹಾಕ್ಕೊಂಡಿದ್ದು. ಜಸ್ಟ್ ಲೈಕ್ ಏನಂತಾರೆ, ಭರತನಾಟ್ಯಂ ಮೆಹಂದಿ ಬರುತ್ತಲ್ಲ, ಆ ರೀತಿ ಮಾತ್ರ ಹಾಕ್ಕೊಂಡಿದ್ದು. ನಾನು ಎಲ್ಲರಿಗೂ ಹಾಕಿ ರೆಡಿ ಮಾಡೋ ಅಷ್ಟೊತ್ತಿಗೆ ನಾನು ರೆಡಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗೆ ಮೆಹಂದಿ ಕೂಡ ಹಾಕ್ಕೊಳ್ಳೋಕ್ಕಾಗಲಿಲ್ಲ. ಟೈಮ್ ಕೂಡ ಸಾಕಾಗಿರಲಿಲ್ಲ ಇದೆಲ್ಲ. ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಗೈಸ್. ಇದು ಬಂದು ಮೇಕಪ್ಪು ಮತ್ತು ಹೇರ್ ಸ್ಟೈಲ್ ಬಂದು ನಾವೇ ಮಾಡಿರೋವಂಥದ್ದು. ಕಾವ್ಯ ಮಧು ಮೇಕಪ್ ಆರ್ಟಿಸ್ಟು ಮತ್ತು ಸ್ವಾತಿ ರಮೇಶ್ ಮೇಕಪ್ ಆರ್ಟಿಸ್ಟು ಮಾಡಿರೋವಂಥ ಹೇರ್ ಸ್ಟೈಲು ಹೇಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಚಿಕ್ಕ ಪಾಪು ಇರೋದ್ರಿಂದ ಅವನಿಗೆ ಫೀಡ್ ಮಾಡಿಸೋದು ಅಥವಾ ಅವನ್ನ ಎತ್ಕೊಳ್ಳೋದೇ ಆಗೋಗಿತ್ತು ಅಂದರೆ ಅಪ್ಪ ಎತ್ಕೊಂಡಿದ್ರು, ಇಲ್ಲ ಅಂತಲ್ಲ. ಬಟ್ ಅವನು ಫೀಡ್ ಮಾಡಿಸೋ ಟೈಮಲ್ಲಿ ಫೀಡ್ ಮಾಡಿಸ್ಬೇಕಿತ್ತಲ್ಲ, ಅದಕ್ಕಾಗಿ ಏನು ರೆಡಿ ಕೂಡ ಆಗೋಕ್ಕಾಗಲಿಲ್ಲ. ಹಾಗೆ ನನ್ನ ತಂಗಿಗೂ ನಾವೇ ಅಲ್ವಾ ರೆಡಿ ಮಾಡಿರೋದು, ಅದಕ್ಕೋಸ್ಕರ ನಾವೇ ರೆಡಿ ಮಾಡಿರೋದ್ರಿಂದ ನಮಗೆ ಟೈಮ್ ಸಾಕಾಗಲಿಲ್ಲ. ಆ್ಯಕ್ಚುಲಿ ಅಕ್ಕ ಮೇಕಪ್ ಮಾಡಿಕೊಂಡ್ಳು, ಬಟ್ ಹೇರ್ ಸ್ಟೈಲ್ ಮಾಡ್ಕೊಳಕ್ಕಾಗಲಿಲ್ಲ ಅವ್ಳಿಗೂ ಕೂಡ. ಹುಡುಗನ ಮನೆಯವ್ರು ಬಂದರು, ಬೇಗನೆ ಬಂದರು. ಆ್ಯಕ್ಚುಲಿ ನಾವು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಬೇಗನೆ ಬಂದರು. ಇದೆಲ್ಲ ಬಂದು ನನ್ನ ತಮ್ಮ ವಿಡಿಯೋ ಮಾಡಿರೋಂಥದ್ದು. ಅವ್ನು ಕೂಡ ವ್ಲಾಗರ್ ಅಲ್ವಾ, ಅದಕ್ಕೋಸ್ಕರ ಅವನೇ ವಿಡಿಯೋ ಮಾಡಿದ್ದಾನೆ. ಯೂಟ್ಯೂಬ್ ಚಾನಲು ನಿಮ್ಮ ಅಪ್ಪು ಅಂತ ಚಾನಲ್ ನೇಮ್ ಒಂದು. ಅವ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಮಗ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಓವರ್ ಅವನದೇ ಹೆಚ್ಚಾಗಿ ಕೇಳಿಸ್ತಾ ಇದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೂ ಮುಡ್ಸೋ ಶಾಸ್ತ್ರ ಅಷ್ಟೇ ನಾವು ಮಾಡಿದ್ದು. ಎಂಗೇಜ್ಮೆಂಟ್ ಬಂದು ಚೌಟ್ರಿಲಿ ಇಟ್ಕೊಂಡಿದ್ವಿ, ರಿಂಗ್ ಎಕ್ಸ್ಚೇಂಜ್ ಇಲ್ಲ. ಜಸ್ಟ್ ಅಂದರೆ ನಿಮ್ಮ ಹುಡುಗಿ ನಮ್ಮವರು ಅಂತ ಹೇಳೋದಕ್ಕೋಸ್ಕರ ಇದು ಹೂ ಮುಡ್ಸೋ ಶಾಸ್ತ್ರ ಅಂತ ಹೇಳ್ತೀವಿ ನಮ್ಮ ಕಡೆ. ಅದನ್ನು ಮಾತ್ರ ಮಾಡಿದ್ರು. ಮಾಮೂಲಿ ಕ್ಯಾಂಟ್ರಿಂಗ್ಗೆ ಹೇಳಿದ್ವಿ, ಊಟಕ್ಕೆ ಬಂದು ಬಾಳೆ ಎಲೆ ಊಟ, ಫುಲ್ ಊಟ, ಒಬ್ಬಟ್ಟು ಊಟ ಹೇಳಿದ್ವಿ. ಈಗ ಬಂದು ಶಾಸ್ತ್ರಗಳು ಮಾಡ್ತಾಯಿದ್ದಾರೆ. ಫಸ್ಟು ಗಂಡಿನ ಕಡೆಯವರೇ ಅಂದರೆ ಗಂಡಿನ ಮನೆಯವರೇ ಶಾಸ್ತ್ರಗಳನ್ನ ಮಾಡ್ತಾ ಇರೋವಂಥದ್ದು. ವಿಡಿಯೋದಲ್ಲಿ ನಾನಂತೂ ಎಲ್ಲೋ 1-2 ಕಡೆ ಕಾಣಿಸ್ತಿದ್ದೀನಿ ಅಷ್ಟೇ ಗೈಸ್. ಯಾಕಂತಂದರೆ ಬ್ಯುಸಿ ಇದ್ದೆ ಫುಲ್ಲು ನಾನು. ನನ್ನ ಮಗ ಹೆಂಗೂ ಒಂದು 11 ಗಂಟೆ ಅಷ್ಟೊತ್ತು ಮಲ್ಕೊಂಡ, 4 ಗಂಟೆಗೆ ಎದ್ದ. ಇಲ್ಲ ಅಂತಂದಿದ್ರೆ ಅವನ್ನೇ ಎತ್ಕೊಂಡು ಓಡಾಡಬೇಕಾಗಿತ್ತೇನೋ. ಇಲ್ಲ ಬ್ಯುಸಿ ಅಂದರೆ ಫುಲ್ ಬ್ಯುಸಿ ಇದ್ದೆ ನಾನು. ಇಲ್ಲಿ ನಮ್ಮ ಆಂಟಿ ಬಂದು ಶಾಸ್ತ್ರ ಮಾಡ್ತಾಯಿದ್ದಾರೆ. ವಿಡಿಯೋದಲ್ಲಿ 1-2 ಕಡೆ ಕಾಣಿಸಿದ್ದೀನೇನೋ ಅಷ್ಟೇ ನಾನು. ಅದು ಬಿಟ್ಟರೆ ಈ ವಿಡಿಯೋದಲ್ಲಿ ನಾನು ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಫೋಟೋಗೂ ಅಷ್ಟೇ, ಒಂದು ಫೋಟೋಗೆ ನಿಂತಿದ್ದೀನೇನೋ ಅಷ್ಟೇ. ಫಸ್ಟು ನಮ್ಮ ಕಡೆ ಈ ಥರ ಕಲಶಕ್ಕೆ ಶಾಸ್ತ್ರ ಮಾಡಿಬಿಟ್ಟು, ದೀಪಕ್ಕೆ ಶಾಸ್ತ್ರ ಮಾಡಿಬಿಟ್ಟು, ಆಮೇಲೆ ಹೆಣ್ಣಿಗೆ ಶಾಸ್ತ್ರ ಮಾಡ್ತಾರೆ. ನಮ್ಮ ಚೈತ್ರ ಹೇಗೆ ಕಾಣಿಸ್ತಿದ್ದಾಳೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೇರ್ ಸ್ಟೈಲೆಲ್ಲ ಹೇಗಿದೆ ಅಂತೇಳಿ ನನಗೆ ತಿಳಿಸಿ ಗೈಸ್. ನನ್ನ ಮಗ ಕಿರಿಸ್ತಾ ಇದ್ದಾನೆ. ಸರಿ ಪಾಪ ಬೈಲಿ ಬೈಲಿ ಹಲೋ ಕೊಡ್ತೀನಿ ನಿಂಗೆ. ಅಪ್ಪು ನಿಶು ಬಟನ್ ಕೊಡು. ಆಮೇಲೆ ಕೊಡ್ವೆ, ಆಮೇಲೆ ಚಿಕ್ಕಿ ಎದ್ದಳದ್ಮೇಲೆ ನೀನ್ ಕೊಡ್ಬೇಕು. ಈಗ ಚಿಕ್ಕಿನೇ ಕೊಡ್ಬೇಕು. ಮಾವ ಕಟ್ಕೊಡ್ತೀನಿ. ಮಾಡವ ಮಾಡಿ ನೀವು ಮಾಡಿದ್ರು ಆಯ್ತದ ಮಾಡಿ. ಇಲ್ಲ ಕಡೆ ಮಾಡಿ ಮುಖ
ಸರಿಯಾ 4 ಜನ ಸರಿ ಒಂದು ಚಿಪ್ ಎತ್ಕೋ ಕೊಡು ನಾಲ್ಕು ಮಾಡಿ ಐದಾಗ ಏ ರತ್ನ ಮಾಡ್ತಿದ್ದೆ ಅದೇ ಅಮ್ಮ ಕರಿಬೇಕು ಅಮ್ಮನ ಕರಿಬೇಕು ಸೀರೆ ಇಟ್ಟ ಅದು ಮಾಡಿ ಮುದ್ರಬಿಟ್ಟ ಸೀರೆ ಇಟ್ಕವೆ ಹೇಳ್ತೇನೆ ಎಸ್ ಗಾಯ್ಸ್, ಇವರೇ ನೋಡಿ ನನ್ನ ತಂಗಿನ ಮದುವೆ ಆಗ್ತಾ ಇರೋಂಥ ಹುಡುಗ. ಜೋಡಿ ಅಂತೂ ತುಂಬಾ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಜೋಡಿ ಎಲ್ಲರಿಗೂ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಬಂದು ಅವ್ರು ಕೊಟ್ಟಿರೋ ಸೀರೆ ಅಂತಲೇ ಉಡಿಸ್ಬೇಕಿತ್ತು. ಅದಕ್ಕೂ ಮುಂಚೆ ಈ ಸ್ಯಾರಿಯಲ್ಲಿ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿದ್ಲು ನನ್ನ ತಂಗಿ. ಅದಕ್ಕೋಸ್ಕರ ಇಬ್ಬರೂ ನಿಲ್ಲಿಸಿದ್ದೀವಿ. ಇದರಲ್ಲಿ ಈ ಔಟ್ಫಿಟ್ಟಲ್ಲಿ ಫೋಟೋಸ್ ತೆಗೆಸ್ಕೊಂಡು ನೆಕ್ಸ್ಟ್ ಔಟ್ಫಿಟ್ಟಲ್ಲಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಇದು ಬಂದು ಅವ್ರು ಕೊಡ್ಸಿರೋಂಥ ಸೀರೆ ಅಂತೂ ಸಖತ್ತಾಗಿತ್ತು. ನಮ್ಮ ಚೈತ್ರಂಗೆ ಹೇಳಿ ಮಾಡ್ಸಿರೋ ಥರನೇ ಇತ್ತು ಅಂತಲೇ ಹೇಳ್ಬೋದು. ಹುಡುಗಂಗೆ ಬಂದು ಅಪ್ಪ ತೆಗ್ದಿರೋ ಡ್ರೆಸ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇಬ್ರಿಗೂ. ನಾನು ನೋಡಿ ಗೈಸ್, ಇದು ಒಂದರೊಳಗೆ ಕಾಣಿಸ್ಕೊಂಡಿರೋದು ಅಂತಲೇ ಹೇಳ್ಬೋದು. ಇನ್ನೆಲ್ಲೂ ಇಲ್ಲ. ನಾನು ಇಲ್ಲಿ ಮತ್ತೆ ಊಟ ಬಡಿಸ್ತಿದ್ದೀವಲ್ಲ, ಅಲ್ಲಿ ಎಲ್ಲೋ ಒಂದು ಹತ್ರ ಕಾಣಿಸ್ತಿದ್ದೀನಿ. ಅದು ಬಿಟ್ಟರೆ ನಾನು ಎಲ್ಲೂ ಇರಲಿಲ್ಲ ಈ ವಿಡಿಯೋದಲ್ಲಿ. ಕುಂಕುಮಂಡೆ ಎತ್ಕೊ ನೀನು ಅತ್ತೆ ಎಡ್ಕತ್ತದೆ. ಫಸ್ಟ್ ಅರ್ಶನ ಎಲ್ಲಿಡ್ತೀಯ ಇಡು ನೋಡೋಣ.
ನಂಗೆ ವಿಡಿಯೋ ಬೇಕು, ನಂಗೆ ಫೋಟೋ ಸಿಗುತ್ತೆ. ತೆಗ್ದಾಯ್ತಾ? ಹಾಂ. ಫೋಟೋ ತೆಗೀರಿ ಇವಾಗ. ಸರಿ ಸರಿ ಹಿಡ್ಕೋ. ನೆಕ್ಸ್ಟ್ ಎಲ್ಲ ಮುಗಿದ್ಮೇಲೆ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಹಾರ ಒಂದು ಎಕ್ಸ್ಚೇಂಜ್ ಮಾಡ್ಕೊಂಡಾದ್ಮೇಲೆ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದಾರೆ. ಈಗ ಆ್ಯಕ್ಚುಲಿ ಫೋಟೋಗ್ರಾಫರ್ಗೆ ಹೇಳಿದರು, ಅವರು ತುಂಬ ತಡವಾಗಿ ಬಂದಿದ್ದ ಕಾರಣ ನನ್ನ ತಮ್ಮ ಅಪ್ಪು ರಾಜ್ಕುಮಾರ್ ಅವರು ಫೋಟೋಗ್ರಾಫರ್ ಆಗಿದ್ದರು. ಎಷ್ಟೊತ್ತು ಒಂದು ಅರ್ಧ ಗಂಟೆ ಫೋಟೋಗ್ರಾಫರ್ ಆಗಿದ್ದರು. ಅವ್ರು ಬಂದಮೇಲೆ ಮಾಮೂಲಿ ಕ್ಯಾಮ್ರಾದಲ್ಲೇ ತೆಗೆಸಿದ್ರು ಫೋಟೋನ. ಅಪ್ಪ ನನ್ನ ಮಗನೇ ಸಾರಿ ಗೈಸ್, ನನ್ನ ಮಗ ಆ್ಯಕ್ಚುಲಿ ಕಾಲು ಕಚ್ಬಿಟ್ಟ. ಅದಕ್ಕೆ ಇದು ಬಂದು ನಮ್ಮ ಚೈತ್ರನ ಫ್ಯಾಮಿಲಿ. ಹುಡುಗನ ತಮ್ಮ ಒಬ್ಬರು ಮಿಸ್ಸಿಂಗು. ಈ ಕಡೆ ಇರೋರು ಹುಡುಗನ ಅಪ್ಪ ಅಮ್ಮ ಇಬ್ಬರೂ, ಮತ್ತು ನಮ್ಮ ಅಪ್ಪ ಅಮ್ಮನ ಜೊತೆ ಫೋಟೋಸ್ ತೆಗೆಸ್ಕೊಂಡ್ರು. ಹಾಗೆ ಎಲ್ಲ ಫ್ಯಾಮಿಲಿ ರಿಲೇಷನ್ಗಳೆಲ್ಲ ಬಂದು ಫೋಟೋಸ್ ತೆಗೆಸ್ಕೊಂಡು ಊಟಕ್ಕೆ ಹೋದರು. ನಮ್ಮ ಅಪ್ಪಾಜಿ ಹೇಳ್ತಾ ಇದ್ದಾರೆ, ಹಿಂಗೆ ನಿಂತ್ಕೊಳ್ಳಿ ಹಂಗೆ ನಿಂತ್ಕೊಳ್ಳಿ ಅಂತ. ನಾನು ಹಿಂದೆಯಿಂದ ಕಳ್ಳಿ ಥರ ಬಗ್ಗಿ ನೋಡ್ತಾ ಇದ್ದೀನಿ. ಹತ್ರ ಬನ್ನಿ, ಹತ್ರ ನೀವು ಹತ್ರ ಬನ್ನಿ. ಹಾಂ, ಒಂದು ನಿಮಿಷ ಹಿಂದೆ ಬಾ. ಈ ಕಡೆ ಬಾ, ಹಿಂದಕ್ಕೆ ಬಾ. ಸೂಪರ್. ಅಂಡಿ ದೂರ ಬಾ ನೀವು. ಎಸ್ ಗೈಸ್, ಫೋಟೋ ಶೂಟ್ ಎಲ್ಲ ನಡೀತಾ ಇದೆ ಇನ್ನೂ ಒಳಗಡೆ. ಇದು ಬಂದು ಆಚೆ ಪೆಂಡೇಲ್ ಹಾಕ್ಸಿದ್ವಿ, ಸಿಂಪಲಾಗಿ ಮಾಡಿದ್ದಿದ್ದಲ್ವ, ಹಾಗಾಗಿ ಇಲ್ಲಿ ಊಟಕ್ಕೆ ಬಡ್ಸೋದು ಬಂದು ನಮ್ಮ ಮನೆಯವರು ಮತ್ತು ಮಹೇಶಣ್ಣ ನಮ್ಮ ಭಾವ ಅಂತಿದ್ದಾರೆ. ಅವರು ಮಧ್ಯದಲ್ಲಿ ನನ್ನ ಮಗ ಕೂಡ ಊಟ ಬಡಿಸ್ತೀನಿ ಅಂತ ಓಡಾಡ್ತಿದ್ದ. ಬಡಿಸ್ತಾ ಕೂಡ ಅವನು ಪುಟಾಣಿ ಕೈಯಲ್ಲಿ ಒಂದು 70 ಮೆಂಬರ್ಸ್ ಬಂದಿದ್ರು ಅನಿಸುತ್ತೆ, ಅಂದರೆ ನಮ್ಮ ಕಡೆಯಿಂದ ಅವ್ರ ಕಡೆ. ನಾವಂತೂ ಜಾಸ್ತಿ ಯಾರಿಗೂ ಹೇಳಿರಲಿಲ್ಲ, ಹೇಳಿದರೆ ಒಂದು 500 ಮೆಂಬರ್ಸ್ ಆಗಿರೋರೇನೋ, ಬಟ್ ನಾವು ಯಾರಿಗೂ ಹೇಳ್ಕೊಂಡಿರಲಿಲ್ಲ. ಸಿಂಪಲಾಗಿ ಮಾಡ್ತಿರೋದು, ಬರೀ ಹೂ ಮುಡ್ಸೋ ಶಾಸ್ತ್ರ ಅಲ್ವಾ ಮಾಡ್ತಿರೋದು, ಅದಕ್ಕೋಸ್ಕರ ಎಲ್ಲ ಊಟ ಮಾಡ್ತಾ ಇದ್ದಾರೆ. ನಾನು ಕೂಡ ಊಟಕ್ಕೆ ಕೂತಿದ್ದೀನಿ. ನನ್ನ ತಂಗಿಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀನಿ. ಅವಳನ್ನ ಹಾರೈಸಿ ಆಶಿಸಿ ಅವಳಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ ಗೈಸ್. ಎಸ್ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಹೇಗಿತ್ತು ಮೋಕ್ಷಶಾಸ್ತ್ರ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿಗೆ ಸಿಗ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ. ನನ್ನ ಚಾನಲ್ನು ಹಾಗೂ ನಿಮ್ಮ ಅಪ್ಪು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.